ಎಸ್1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ರೀಸೆಂಟ್ ಟೈಮ್ನಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನನ್ನು ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದೀರಾ. ಸರ್, ನನಗೂ ಸಿಸ್ಟರ್ ಮೇಲೆ ಇನ್ಫೆಕ್ಷನ್ ಇದೆ, ನನಗೂ ಒಂದು 3 ತಿಂಗಳು, ಒಂದು 2 ಮಂತ್ಸ್ 3 ಮಂತ್ಸ್ನಲ್ಲಿ ಮ್ಯಾರೇಜ್ ಇದೆ ಸರ್, ನಾನು ಮದುವೆ ಮಾಡ್ಕೋಬೇಕು. ಈಗ ಇನ್ಫೆಕ್ಷನ್ ಬಂದಿದೆ. ಇದು ತುಂಬ ಭಯ ಇದೆ ಸರ್, ನನಗೂ ಏನು ಇನ್ಫೆಕ್ಷನ್ ಗೊತ್ತಾಗ್ತಿಲ್ಲ. ಇದು HIV ಏನೋ ಮತ್ತು ಬೇರೆ ಏನಾದರೂ ಇನ್ಫೆಕ್ಷನ್ ಇದೆ. ನನಗೂ ತುಂಬ ಫಿಯರ್ ಇದೆ ಸರ್. ಏನೇನು ಟೆಸ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರು ಫ್ರೆಂಡ್ಸ್ ರೀಸೆಂಟಾಗಿ. ಫ್ರೀಕ್ವೆಂಟಾಗಿ ಸಮ್ ಪೀಪಲ್ಸ್ ಆಸ್ಕಿಂಗ್ ಮೀ ಲೈಕ್ ದಿಸ್ ಕ್ವಶನ್. ಈ ವಿಡಿಯೋದಲ್ಲಿ ಮದುವೆ ಮುಂಚೆ, ಯಾಕಂದರೆ ಇನ್ಫೆಕ್ಷನ್ ಇಟ್ಕೊಂಡು ನೀವು ಮದುವೆ ಮಾಡ್ಕೊಂಡ್ರೆ ಸಮ್ ಪ್ರಾಬ್ಲಮ್ಸ್ ಬರುತ್ತೆ. ಅದು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನು ಟೆಸ್ಟು, ಏನೇನು ಪ್ರಾಬ್ಲಮ್ ಅಂತ. ಗೊತ್ತಿಲ್ವ ನಿಮಗೂ? ಟಾಪಿಕ್ ಒಳಗಡೆ ಹೋಗೋ ಮುಂಚೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಂಡು ಹೋದ್ರೆ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಪ್ರೀ ಮ್ಯಾರಿಟಲ್ ಹೆಲ್ತ್ ಚೆಕಪ್ಸ್ ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ನಾನು. ಯಾಕಂದರೆ ರೀಸೆಂಟ್ ಟೈಮ್ನಲ್ಲಿ ಒಂದು ಪೇಷಂಟ್ ನಮ್ಮ ಕ್ಲಿನಿಕ್ ಬಂದಿದ್ದರು. he suffered HSV, herpes simplex virus infection. ಇದೊಂದು ಸ್ಮಾಲ್ STD ಇನ್ಫೆಕ್ಷನ್ ಫ್ರೆಂಡ್ಸ್. ಇದು ಕ್ಲಿಯರ್ ಮಾಡ್ಕೋಬೋದು. ಕ್ಲಿಯರ್ ಅಂದರೆ ಕಂಟ್ರೋಲ್ ಮಾಡ್ಕೋಬೋದು, ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೋಬೋದು. ಸಿಂಪ್ಲೆಕ್ಸ್ ವೈರಸ್ಸೇ ಅಷ್ಟೊಂದು ದೊಡ್ಡ ಮೇಜರ್ ಇನ್ಫೆಕ್ಷನ್. ಆಫ್ಟರ್ ಮ್ಯಾರೇಜ್, ಬಿಫೋರೇ ಈ ಪ್ರಾಬ್ಲಮ್ ಇದೆ ಅವ್ರಿಗೂ. ಹಿ ಕ್ಯಾನ್ ಡೂ ಮ್ಯಾರೇಜ್. ಮದುವೆ ಆಯಿತು. ಮದುವೆ ಆಗಿದ್ರ ಮೇಲೆ ಈ ಇನ್ಫೆಕ್ಷನ್ ಇದೆ ವೈಫ್ಗೂ ಹಿ ಎಕ್ಸ್ಪ್ಲೈನ್. ಅವನು ಹೇಳಿದ್ದನು ಈ ಥರ ಇನ್ಫೆಕ್ಷನ್ ಇದೆ ಅಂತ. ಎಕ್ಸ್ಪ್ಲೈನ್ ಹೇಳಿದ್ರ ಮೇಲೆ ಸಮ್ ಡೇಸ್ ಬಿಟ್ಟು ಅವ್ರಿಗೂ ಡಿವೋರ್ಸ್ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರೀ ಮ್ಯಾರಿಟಲ್ ಮುಂಚೆನೇ ಈ ಇನ್ಫೆಕ್ಷನ್ ಟೆಸ್ಟ್ ಖಂಡಿತವಾಗಿ ಮಾಡ್ಕೊಳ್ಳಿ. ಒಂದು STD ಇನ್ಫೆಕ್ಷನ್, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಪ್ರೊಫೈಲ್ ಇದೆ. STD ಇನ್ಫೆಕ್ಷನ್ ಪ್ರೊಫೈಲು ಅದರಲ್ಲಿ VDR ಇದೆ, ಸಿಫಿಲಿಸ್, HIV ಆ್ಯಂಡ್ ಹೆಪಟೈಟಿಸ್ B, herpes simplex ವೈರಸ್ಸು ಆ್ಯಂಡ್ HPV ಇನ್ಫೆಕ್ಷನ್. ಈ ಥರ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ನ ಒನ್ ಟೈಮ್ ನೀವು ನೋಡ್ಕೊಳ್ಳಿ. ನಿಮಗೂ ಇನ್ಫೆಕ್ಷನ್ ಇದ್ದರೆ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬೇಡ. ಯಾಕೆ ಹೇಳ್ತಾ ಇದ್ದೀನಂದರೆ, ತುಂಬ ಜನಗಳು ನವೇ ಜನ್ರೇಷನಲ್ಲಿ ಈ ಥರ ಇನ್ಫೆಕ್ಷನ್ ಬಂದ್ರ ಮೇಲೆ ಮ್ಯಾಕ್ಸಿಮಮ್ ಡಿವೋರ್ಸ್ವರೆಗೆ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ದೆನ್ ಆ್ಯಂಡ್ ಡಯಾಬಿಟಿಸ್, ಶುಗರು ಮತ್ತು ಬೇರೆ ಅನದರ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಏನು ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಅದು ಕಂಪ್ಲೀಟ್ವಾಗಿ ರಿಕವರಿ ಮಾಡ್ಕೊಂಡು ನೀವು ಮ್ಯಾರೇಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದು ಒಳ್ಳೆಯದು. ಓಕೆನಾ? ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಇದ್ರೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.